ನೀರ್ ಕುಡಿಯಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ? ಏನಾದ್ರೂ ವಿಷಯ ಇದ್ರೆ ಮಾತ್ರ ಬರ್ಬೇಕಾ? ತಮ್ಮನ್ ನೋಡಕ್ ಬರ್ಬಾರ್ದಾ? ಬಾಬಾ ದಿಢೀರ್ ವಾತ್ಸಲ್ಯ, ಯಾವ ಪುರುಷಾರ್ಥಕ್ಕೋ? ಊಟ ಮಾಡಿದ್ಯಾ? ಏನ್ ಮಾಡಕ್ಕೂ ಮನಸ್ಸೇ ಇಲ್ಲ ಕಣ. ಕಾಡಿಗೆ ಹೋಗಿರೋ ಸೀತೆನ ಕಾಯೋ ರಾಮ ಆಗಿದ್ದೀನಿ. ಅದ್ಕೇನ ಸೀತೆ ಏನು ನಂಬ್ತೀನಿ. ಮಗನೇ, ನಿನ್ ರಾಮ ಅನ್ಬೇಡ. ಅಷ್ಟಿರೋನು ಉಪವಾಸ ಮಾಡೋದ್ ಬಿಟ್ಟು ವನವಾಸಕ್ಕೆ ಹೋಗೋದಲ್ವಾ? ಅದೇನ್ ದರಿದ್ರ ಬಾಯ ನಿಂದು. ಗ್ಯಾರೇಜ್ ಅಲ್ಲಿ ಮ್ಯಾರೇಜ್ ವಿಷಯ ಮಾತಾಡಕ್ ಬಂದಲ್ಲ, ಸ್ಪಾನರ್ ತಗೊಂಡು ನನ್ ಬುದ್ಧಿಗೆ ನಾನೇ ಹೊಡ್ಕೊಬೇಕು. ಅಣ್ಣ ನಾನು ರೆಡಿ. ಮೈ ಇದು ಇಟ್ಕೋ, ಹುಷಾರಾಗಿ ಕರ್ಕೊಂಡು ಹೋಗ್ಬಿಟ್ ಬಾ. ಬಸ್ ನಿಲ್ಸಿದ್ರು ಅಂತ ಅದಕ್ಕೇನ್ ಬಿಟ್ಟು ಎಲ್ಲೂ ಹೋಗ್ಬಿಡ್ಬೇಡ. ಮೈ ಮೊಬೈಲು ಸೈಲೆಂಟ್ ಮಾಡ್ಬೇಡ, ನಾನು ಕಾಲ್ ಮಾಡ್ತಾ ಇರ್ತೀನಿ, ಪಟ್ಟತ್ತ ರಿಸೀವ್ ಮಾಡ್ಬೇಕು. ಆಯ್ತು ಬಿಡೋಣ. ಒಳಗಿಟ್ಕೋ. ಮೈ ರೆಡಿನಾ? ರೆಡಿ ಆಯ್ತಿಗೆ ಹೊರಡ್ವಾ? ಅಣ್ಣ ಹೋಗಿ ಬರ್ತೀವಿ. ಸರಿನಮ್ಮ, ಹುಷಾರು. ಚಿಕ್ಕಮಂಗ್ಳೂರು ರೀಚ್ ಆಗ್ತಿದ್ದಂಗೆ ಒಂದು ಫೋನ್ ಮಾಡಿ. ಹಾ ಸರಿ ಅಣ್ಣ. ಆದ್ರೂ ಬಸ್ಸಲ್ಲೆಲ್ಲ ಯಾಕೆ ಹೋಗ್ಬೇಕು? ಇರಿ ನಾನು ಕಾರ್ ಹೇಳ್ತೀನಿ. ಬೇಡ ರೀ, ಕಾರ್ಗೆಲ್ಲ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು? ನಾವು ಹುಷಾರಾಗಿ ಬಸ್ಸಲ್ಲಿ ಹೋಗಿ ಬರ್ತೀವಿ. ಇರಿ ನಾನು ದುಡ್ಡು ಕೊಡ್ತೀನಿ. ಬೇಡ, ದುಡ್ಡೇನು ತೊಂದರೆ ಇಲ್ಲ, ನನ್ನ ಹತ್ರ ಇದೆ. ಅಲ್ಲ ಇರ್ಲಿ ಪರವಾಗಿಲ್ಲ, ಏನ್ಕಾದ್ರೂ ಬೇಕಾಗತ್ತೆ. ಬೇಡ ಅಂತ ಹೇಳ್ದೆ ಅಲ್ವಾ? ಸರಿ ಸರಿ, ಟೈಮ್ ಆಗ್ತಿದೆ, ನಾವಿನ್ ಹೊರಡ್ತೀವಿ. ಬಾ ಮೈ. ಇರಮ್ಮ, ಆಟೋದವನಿಗೆ ಫೋನ್ ಮಾಡಿ ಕರೆಸ್ತೀನಿ. ಒಂದು ನಿಮಿಷ ಬನ್ನಿ, ಮಾತಾಡ್ಬೇಕು. ಯಾಕೆ? ಬನ್ನಿ ಹೇಳ್ತೀನಿ. ಏನು ಏನ್ ಹೇಳಿ, ಪರವಾಗಿಲ್ಲ. ಅಲ್ಲ ನೀವು ಹೋಗಿ ಮತ್ತೆ ವಾಪಸ್ ಬರ್ತೀರಲ್ವಾ? ಯಾಕ್ರಿ ಹಾಗೆ ಕೇಳ್ತಿದ್ದೀರಾ? ಅದು ಮನ್ಸಲ್ಲಿ ಏನೋ ಒಂಥರ ಭಯ ಆಗ್ತಿದೆ. ಭಯನಾ? ಭಯ ಯಾಕೆ? ನಾನೇನು ಹುಲಿ ಸಿಂಹ ಇರೋ ಕಾಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿರೋರೆಲ್ಲರೂ ಒಂಥರ ಅದೇ ಥರ ಅಲ್ವಾ? ಹಾ, ಅಂದರೆ ನಿಮ್ಮ ಅದಕ್ಕೆ ನಿಮ್ಮೊಬ್ಬರನ್ನೇ ಬರೋಕ್ಕೆ ಹೇಳಿದ್ದಾರೆ, ಅಲ್ಲೇನಾದರೂ ಪ್ಲ್ಯಾನ್ ಮಾಡಿದಾರಾ ಅಂತ. ಅಲ್ಲ ಇವಾಗಿಲ್ಲ ಸರ್ಟಿಫಿಕೇಟ್ನ ಕೈಗೆ ಕೊಡಬೇಕು ಅಂತ ಏನಿಲ್ಲ, ಕೊರಿಯರ್ ಇದೆ, ಸ್ಪೀಡ್ ಪೋಸ್ಟ್ ಇದೆ, ಏನೋ ಒಂದು ಮಾಡ್ಬೋದಲ್ಲ? ನಾನು ನಿಮ್ಗೆ ಹೇಳಿದ್ನಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಹಾಗೆ ಮಾಡೋದು ಸರಿ ಇರಲ್ಲ. ಅಪ್ಪಿತಪ್ಪಿ ಆ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಸೇರ್ಲಿಲ್ಲ ಅಂದ್ರೆ ಮುಂದೆ ನನ್ನ ಲೈಫ್ ಸ್ಪಾಯ್ಲ್ ಆಗ್ಬಿಟ್ರೆ? ಅದು ಅಲ್ಲದೆ ನಂಗೀಗ ಅರ್ಜೆಂಟ್ ಬೇರೆ ಇದೆ. ಅದಕ್ಕೆ ನಾನೇ ನೇರವಾಗಿ ಹೋಗಿ ಸೇಫಾಗಿ ಎಲ್ಲ ಡಾಕ್ಯುಮೆಂಟ್ಸು ತಂದರೆ ಬೆಸ್ಟ್. ಅದು ನಿಜಾನೇ, ಆದರೆ ನಿಮ್ಮ ಅದಕ್ಕೆ ಏನಾದರೂ ಹೇಳಿ ಅಲ್ಲೇ ಇರು ಅಂತ ಹೇಳಿದ್ರೆ ನೀವಿರಲ್ಲ ಅಲ್ವಾ? ಅಲ್ಲ, ನೀವ್ಯಾಕೆ ನಂಗೋಸ್ಕರ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ನಾನು ಏನು ಅಲ್ಲದೆ ಇರ್ಬೋದು, ಆದರೆ ನೀವು ನನಗೆ ಹೆಂಡ್ತಿ. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ರೀ. ನೀವು ಮನ್ಸಿಗೆ ಬಂದಾಗಲೇ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಟ್ಟಿದ್ದೀನಿ. ಈಗ ಮನೆಗೆ ಬಂದಮೇಲೆ ಈಸಿಯಾಗಿ ಕಳ್ಸೋಕೆ ಹೇಗ್ರಿ ಮನಸ್ಸಾಗುತ್ತೆ? ಏನಾಯ್ತು? ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಭಯ ಅಂತ ಹೇಳಿದ್ರೆ ಎಲ್ಲಿ ನಿಮ್ಮ ಮನೆಯವರು ನಿಮ್ಮ ಕನಸನ್ನ ಮತ್ತೆ ಆ ಥರ ಆಗಲ್ಲ. ನಾನು ಸರ್ಟಿಫಿಕೇಟ್ ಕೇಳಿದೆ ಬೆಂಗಳೂರಲ್ಲಿ ಕೆಲಸ ಹುಡ್ಕಕ್ಕೆ. ಸರ್ಟಿಫಿಕೇಟ್ ಸಿಕ್ಕಿದ ಮೇಲೂ ನಾನು ಅದೇ ಊರಲ್ಲಿ ಇತ್ಕೊಂಡು ಏನ್ರಿ ಮಾಡಲಿ? ಅಷ್ಟಕ್ಕೂ ನಂಗೆ ಬರಕ್ಕೆ ಹೇಳಿರೋದು ಅದಕ್ಕೆ. ಬೇರೆ ಯಾರಾದರೂ ಹೇಳಿದರೆ ನಾನು ಖಂಡಿತ ನಂಬ್ತಿರ್ಲಿಲ್ಲ. ಆದರೆ ಅದಕ್ಕೆ ನಾನು ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ಈ ಟೈಮಲ್ಲಿ ಅವ್ರು ಮಾಡ್ತಿರೋ ಹೆಲ್ಪಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ. ಹಾಗಾದರೆ ಸೇಫಾಗಿ ಹೋಗಿ ಬರ್ತೀರಾ ಅಲ್ವಾ? ಡೌಟೇ ಬೇಡ, ಬನ್ನಿ. ಮೈ ಒಂದ್ ನಿಮಿಷ, ಬಾರಿಕೆ ಆಗ್ತದೆ, ನೀರು ಕುಡ್ಕೊಂಬ. ಸರಿ. ಇಟ್ಕೋ. ಮುತ್ತಣ್ಣ ಕೊಟ್ಟಿದ್ದೀನಲ್ಲ, ಮತ್ತೆ ನೀನೇ ಕೊಡ್ತಿದ್ಯಾ? ಇರ್ಲಿ ಇಟ್ಕೊಳ, ಅವ್ರಿಗೆ ಖರ್ಚು ಮಾಡಕ್ ಬಿಡ್ಬೇಡ. ಅವ್ರು ಏನೇ ತಗೊಂಡ್ರು ನೀನೇ ಕೊಡು. ಸರಿ ಮೈ ಹೊರಡೋಣ. ಸರಿ ಅದಕ್ಕೆ. ಮಯೂರ ಆಟೋ ರೆಡಿ ಬಾ. ಅಯ್ಯೇ, ಅವಾಗ ಕಾಲ್ ಮಾಡ್ತಾ ಇರ್ತೀನಿ, ಪಿಕ್ ಮಾಡು. ಹ್ಞೂ ಅಣ್ಣ, ಆಯ್ತು ಅದಕ್ಕೆ ಹೊರಡೋಣ.
ಅದ್ಗೆ ನಿಮ್ಗೆ ಈ ಆಟೋ ಈ ಲೋಕಲ್ ಬಸ್ಸು ಇದ್ರಲ್ಲೆಲ್ಲ ಓಡಾಡೋ ಅಭ್ಯಾಸ ಇಲ್ಲ ಅಲ್ವಾ? ಕಡಿಮೆನೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಪರೂಪವಾಗಿ ಅವಾಗವಾಗ ಓಡಾಡ್ತಿದ್ದೆ, ಆದ್ರೆ ಯಾವಾಗ್ಲೂ ಅಪ್ಪನೇ ಕರ್ಕೊಂಡು ಹೋಗೋರು. ಅದ್ಗೆ AC ಬಸ್ ಓಕೆನಾ ನಿಮ್ಗೆ? ಬೇಡ ಮೈ, ಜಾಸ್ತಿ ಆಗತ್ತೆ. ತುಂಬಾ ಜಾಸ್ತಿ ಏನ್ ಆಗಲ್ಲ ಅದ್ಗೆ, AC-ಲೇ ಹೋಗೋಣ. ಹೇಗಿರುತ್ತೆ ಅಂತೀರಾ ಬಸ್ಸು? ಎಲ್ಲ ಹೊಸದಾಗಿರುತ್ತೆ, ಫುಲ್ ಡೆಕೋರೇಷನ್ ಮಾಡಿರ್ತಾರೆ, ಎಲ್ಲ ಕೂಲ್ ಆಗಿರುತ್ತೆ. ಮಗುವಿನಂತೆ ನಿದ್ರಿಸಿ. ಈ ಬಸ್ಗಳ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡಿದ್ಯಾ? ನಿಂಗೂ ನಿಮ್ ಅಣ್ಣನ್ ತರ ಡ್ರೈವರ್ ಆಗ್ಬೇಕು ಅಂತ ಇದೆಯೋ? ಆಗಲ್ಲ ಅದ್ಗೆ, ಅಣ್ಣ ಹೇಳಿದ್ದ ನಿನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಾ ಅಂತ. ಅದಕ್ಕೆ ಜನ ಮಾತಾಡ್ತೀವ್ರು, ನಿನ್ 4 ಜನದ ಮಧ್ಯೆ ಆ ಹುಡುಗಿ ಹೇಗಿರ್ತಾಳೆ ಅಂತ. ಅವ್ರಿಗೆಲ್ಲ ತೋರ್ಸೋದ್ ಬೇಡವಾ ನಮ್ಮ ಅತ್ತಿಗೆ ಹೇಗಿರ್ತಾರೆ ಅಂತ? ಅದ್ಗೆ ಮನೆಗೆ ಹೋಗ್ತಿದಿರಲ್ಲ, ಈ ಬಿಸ್ಕೆಟ್ ಹಣ್ಣು ಹಂಪ್ಲು ಏನು ತಗೊಳೋಲ್ವಾ? ಮನೆಗ್ ಹೋಗಕ್ ಆಗಲ್ಲ ಮೈ, ಅದಕ್ಕೇನೆ ಡಾಕ್ಯುಮೆಂಟ್ಸ್ ತಗೊಂಡ್ ಕೊಟ್ಟು ವಾಪಸ್ ಹೋಗ್ತಾರೆ. ಹೌದಾ? ಹಾಗಾದ್ರೆ ಹೊರಗಡೆನೆ ಊಟ ಮಾಡ್ಬೇಕಾ? ಓ, ಈ ಪ್ಲಾನ್ ಬೇರೆ ಇತ್ತು. ಇನ್ನೇನದ್ಗೆ, ಮಗಳು ಮನೆಗ್ ಬರ್ತಿದ್ದಾಳೆ, ಹಬ್ದೂಟ ಮಾಡಿರ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಕ್ಯಾನ್ಸಲ್. ಅಯ್ಯೋ ಅದ್ಗೆ ನಾನು ತಮಾಷೆ ಮಾತಾಡಿದೆ, ಸಾರಿ. ನಾನು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ್ದಾದ್ರು ಒಳ್ಳೆ ಹೋಟೆಲ್ಗೆ ಹೋಗಿ ನಿನಗೇನ್ ಇಷ್ಟನೋ ಅದನ್ನೇ ಕೊಡಿಸ್ತೀನಿ. ಇಬ್ರು ಚೆನ್ನಾಗಿ ಊಟ ಮಾಡೋಣ, ಓಕೆನಾ? ಓಕೆ. ಏನಪ್ಪ ಈ ಕಡೆ ಸವಾರಿ? ನೀರ್ ಕುಡಿಯಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ? ಏನಾದ್ರೂ ವಿಷಯ ಇದ್ರೆ ಮಾತ್ರ ಬರ್ಬೇಕಾ? ತಮ್ಮನ್ ನೋಡಕ್ ಬರ್ಬಾರ್ದಾ? ಅಬ್ಬಬ್ಬಬ್ಬಾ, ದಿಢೀರ್ ವಾತ್ಸಲ್ಯ, ಯಾವ ಪುರುಷಾರ್ಥಕ್ಕೋ. ಊಟ ಮಾಡಿದ್ಯಾ? ಏನ್ ಮಾಡಕ್ಕೂ ಮನ್ಸೇ ಇಲ್ಲ ಕಣ. ಕಾಡಿಗೆ ಹೋಗಿರೋ ಸೀತೆನ ಕಾಯೋ ರಾಮ ಆಗಿದ್ದೀನಿ. ಅದ್ಕೇನ ಸೀತೆಯನ್ನು ನಂಬ್ತೀನಿ. ಮಗನೇ, ನೀನ್ ರಾಮ ಅನ್ಬೇಡ. ಅಷ್ಟಿರೋನು ಉಪವಾಸ ಮಾಡೋದ್ ಬಿಟ್ಟು ವನವಾಸಕ್ಕೆ ಹೋಗೋದಲ್ವಾ? ಅದೇನ್ ದರಿದ್ರ ಬಾಯ ನಿಂದು. ಗ್ಯಾರೇಜ್ ಅಲ್ಲಿ ಮ್ಯಾರೇಜ್ ವಿಷಯ ಮಾತಾಡಕ್ ಬಂದಲ್ಲ, ಸ್ಪಾನರ್ ತಗೊಂಡು ನನ್ ಬುದ್ಧಿಗೆ ನಾನೇ ಹೊಡ್ಕೊಬೇಕು. ಏಯ್, ಇಷ್ಟೊತ್ತು ಇದೆಯಲ್ಲ, ಜ್ಯೂಸ್ ಗೀಸ್ ತರ್ಸಲ್ವಾ? ಜ್ಯೂಸು ನಾನು ಹೋಗಿ ಕುಡಿತೀನಿ. ಇಂಜಿನ್ಗೆ ಆಯಿಲ್ ಹಾಕೋ ಆಸಾಮಿ ಅಲ್ವಾ ನೀನು? ಅದನ್ನೇ ಕುಡ್ಕೋ. ಸಕ್ಕತ್ತಾಗಿದೆ ಅದಕ್ಕೆ ಚಿಕ್ಕಮಂಗ್ಳೂರು. ಹ್ಮ್, ನಿಮ್ ಅತ್ತಿಗೆ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರಾ? ಇರು, ಅವ್ರು ಕಾಲ್ ಮಾಡ್ತೀನಿ. ದಿವ್ಯಾ, ಫೋನ್ ರಿಂಗ್ ಆಗ್ತಿದೆ, ಅವಳೇನ ಅಂತ ನೋಡು. ಅತ್ತೆ, ಚಂದುನೆ. ರಿಸೀವ್ ಮಾಡು, ಸ್ಪೀಕರ್ಗೆ ಹಾಕು. ಹಲೋ. ಹಲೋ ಅದ್ಕೆ, ಎಲ್ಲಿದ್ದೀರಾ? ನಾನ್ ಚಿಕ್ಕಮಗಳೂರ್ಗ್ ಬಂದೆ. ನೀನು ಮನೆಗೆ ಬಾ ಚಂದು. ಹ, ಮನೆಗ? ಭಯ ಪಡೋ ಅಂತದೇನಿಲ್ಲ ಚಂದು. ನಿಮ್ಮಣ್ಣ ಅಪ್ಪ ಎಲ್ಲ ಬರೋದು ಲೇಟ್ ಆಗುತ್ತೆ. ಸರ್ಟಿಫಿಕೇಟ್ ಎಲ್ಲ ರೆಡಿ ಇದೆ. ಓ, ನೀವೊಬ್ರೇ ಇದ್ದೀರಾ? ಇಲ್ಲ, ಅತ್ತೆನೂ ಇದ್ದಾರೆ ಚಂದು. ಅಯ್ಯೋ, ಅಮ್ಮ ಇದ್ರೆ ಸರ್ಟಿಫಿಕೇಟ್ ಹೇಗ್ ಕೊಡ್ತೀರಾ? ಅದು ನಿನ್ ಸರ್ಟಿಫಿಕೇಟ್ ಕೇಳಿದ್ದು ಅತ್ತೆಗೆ ಗೊತ್ತು ಚಂದು. ಹೌದಾ? ನಿಜನಾ? ಹಾ, ಬೀರೋಕಿ ಅವ್ರ ಹತ್ರನೇ ಇತ್ತಲ್ವಾ, ಅದಕ್ಕೆ ನಾನೇ ಹೇಳ್ದೆ. ಅದಕ್ಕೆ ಅತ್ತೆ ಬಂದು ತಗೊಂಡೋಗೋದಿಕ್ಕೆ ಹೇಳು ಅಂತ ಹೇಳಿದ್ರು. ಸರಿ ಅದ್ಗೆ. ಸರಿ ಚಂದು, ಬೇಗ ಬಾ. ಏನಾಯ್ತು ಅದ್ಗೆ? ಅದ್ಗೆ ನನ್ನ ಮನೆಗ್ ಬಾ ಅಂತ ಹೇಳ್ತಿದಾರೆ. ಹೌದಾ? ಸರಿ ಅದ್ಗೆ, ನಿಮ್ ಮನೆಗೆ ಹೋಗಿ ಸರ್ಟಿಫಿಕೇಟ್ ಇಸ್ಕೊ ಬರೋಣ. ಹಂಗೆ ನಿಮ್ಗೂ ನಿಮ್ಮ ಅಮ್ಮನ್ ನೋಡ್ದಂಗ ಆಗುತ್ತೆ. ಕರೆಕ್ಟ್. ನಾನು ಆಟೋ ಕರೀಲ? ಅದ್ಗೆ ನಾನು ಆಟೋ ಕರೀಲ ಅಂತ ಕೇಳ್ದೆ. ಆಟೋ
ಬದುಕು ಪ್ರತಿಗಳಿಗೆ ಯಾಕೆ ಇಂಥ ಸಮರ. ಲೋ ಹರಿ, ಅಣ್ಣ ಏನು ಏನೋ ನಿನ್ನ ಅವಸ್ಥೆ? ಅಣ್ಣ ಬಾ ಕೂತ್ಕೋ, ನಿನ್ ಜೊತೆ ಮಾತಾಡ್ಬೇಕು. ಮಾಡ್ಕೊಂಡ ಇವನು. ಅಣ್ಣ ವಾಪಸ್ ಬರ್ತಾರೆ, ಸುಮ್ನಿರೋ. ನಾನೇ ಹೋಗ್ಬೇಕಿತ್ತಣ್ಣ. ಅವ್ರ ಮನೆಯವ್ರ ಮೇಲೆ ನನ್ ಚೂರು ನಂಬಿಕೆನೇ ಇಲ್ಲ. ಅವರು ಕೊಬ್ಬರಿ ಚೂರು ತೋರಿಸಿ ಬೋನಲ್ಲಿ ಕೂಡ ಹಾಕುವಂತ ಜನ ಅಣ್ಣ ಅವರು. ಅವರೆಲ್ಲ ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ಲೇ, ಏನೋ ಮಾಡ್ತಿದ್ಯಾ? ಮೊದ್ಲು ಇರೋ ಕೆಲ್ಸನೇ ಮಾಡಕ್ಕಾಗ್ತಿಲ್ಲ, ಇನ್ನೊಂದ್ ಕೆಲ್ಸ ತಂದಿಡ್ಬೇಡ್ವೋ? ಅಣ್ಣ ಏನಣ್ಣ ನೀನು? ನಿನ್ ತಮ್ಮ ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನೀನ್ ನೋಡಿದ್ರೆ ಕೆಲ್ಸ 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 ಅಂತಿದ್ಯಲ್ಲ. ಈ ತರ ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ಮಾಡ್ಬೇಡ್ವು? ಬರ್ತಾರೆ ಅಲ್ವಾ ಅಣ್ಣ? ಹೂ ಕಣೋ, ಬರ್ತಾಳೆ. ಅದ್ಗೆ ಇದ ನಿಮ್ ಮನೆ ಸಕ್ಕದಾಗಿದೆ. ಅದ್ಗೆ ಗಾರ್ಡನ್ನು, ದೊಡ್ಡ ದೊಡ್ಡ ಗೋಡೆ. ಅದ್ಗೆ ನಿಮ್ ಮನೆ ಗೋಲ್ಡ್ ತರ ಇದೆ. ಅದ್ಗೆ ಏನಿಲ್ಲ. ಭಯ ಆಗ್ತಿದ್ಯಾ? ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ನೆ ಅನ್ನೋ ತರ ನಿಮ್ ಮನೆಗ್ ನೀವ್ ಹೋಗೋದಕ್ಕೆ ಯಾಕೆ ಭಯ ಪಡ್ಕೋತಿದ್ದೀರಾ? ನಡೀರಿ ಅದ್ಗೆ, ಬನ್ನಿ.